ಅಣ್ಣಯ್ಯ ಅಣ್ಣಯ್ಯ ಪೇಪರಲ್ಲಿ ರಾಜಕೀಯ ಬಗ್ಗೆ ಸಖತ್ ಸುದ್ದಿ ಬಂದಿದೆ. ಅದು ನನಗೆ ಯಾಕಮ್ಮ, ನಿಮ್ಮ ಮತ್ತೆ ತಗೊಂಡೋಗಿ ಕೊಡು. ಅಣ್ಣಯ್ಯ ನನ್ನ ಜಾಜಿ ಅತ್ತಿಗೆಗೆ ಏನೇ ಹೇಳಕ್ ಹೋದ್ರು ತಪ್ಪು ತಿಳ್ಕೊಳ್ತಾರೆ. ನೀನೇ ಓದ್ಬಿಟ್ಟು ಹೇಳ್ಬಿಡಣ್ಣಯ್ಯ. ಅಯ್ಯೋ ಇದು ಬೇರೆನಾ? ಜಾಜೂರ್ರೆ ಒಂದ್ ನಿಮಿಷ ಬಂದ್ರಿ ಇಲ್ಲಿ. ಏನ್ ಹವಿ ಹೈಲೈಟ್ಸಾ? ಏನು ಪೇಪರ್ನಲ್ಲಿ ನನ್ನ ದೊಡ್ಡ ಫೋಟೋ ಬಂದಿದ್ಯೋ ಅಥವಾ ನಾನು ಸ್ಪೀಚ್ ಮಾಡಿದ್ರ ಬಗ್ಗೆ ಬಂದಿದ್ಯೋ? ಹೇಳ್ತೀನಿ ಬನ್ನಿ ಕೂತ್ಕೊಳ್ಳಿ. ಹಾಬಿ ಡೋಂಟ್ ಟಾಕ್ ರಬೇಶ್. ಬೇಡ ಬಿಡಿ, ಅಲ್ಲೇ ಕೂತ್ಕೊಳ್ಳಿ. ನೋಡ್ರಿ, ಭಾಷಣ ಮಾಡೋದ್ರಿಂದ ಟೇಪ್ ಕಟ್ ಮಾಡೋದ್ರಿಂದ ಯಾರು ಫೇಮಸ್ ಆಗಲ್ಲ. ಅದೆಲ್ಲ ಹಳೆ ಫ್ಯಾಷನ್ ಆಗೋಯ್ತು. ಇವಾಗ ಏನಿದ್ರು ರಿಮೋಟ್ ಅಲ್ಲಿ ಬಟನ್ ಒತ್ತಿ ಎಲ್ಲೋ ಕೂತ್ಕೊಂಡು ಇನ್ನೆಲ್ಲೋ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಓಕೆ ಓಕೆ, ನನ್ನನ್ನು ಕರೆದಿದ್ಯಾಕೆ? ಎಳೆ ರಾಜಕಾರಣಿಗಳ ಬಗ್ಗೆ ಕೊಟ್ಟಿದ್ದಾರೆ. 26ನೇ ವಯಸ್ಸಿಗೆ ಒಬ್ರು MLA ಆಗಿದ್ದಾರೆ, 28ನೇ ವಯಸ್ಸಿಗೆ ಒಬ್ರು ಮಂತ್ರಿ ಆಗಿದ್ದಾರೆ, 35ನೇ ವಯಸ್ಸಿಗೆ ಒಬ್ರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಯಾರ್ಯಾರು ಏನೇನೋ ಆಗ್ತಾ ಇದ್ದಾರೆ, ಆದ್ರೆ ನಾನು ಇನ್ನೂ ಏನೂ ಆಗ್ಲೇ ಇಲ್ವಲ್ಲ. ನಿಮ್ಮದು ಬಿಡ್ರಿ, ನಾನು ಅಪ್ಪ ಆಗ್ಲಿಲ್ಲ, ನೀವು ಅಮ್ಮ ಆಗ್ಲಿಲ್ಲ. ಅನ್ಯಾಯವಾಗಿ 5 ವರ್ಷ ಹಾಳಾಗೋಯ್ತು. ಕವಿ, ಇವರೆಲ್ಲ ಅಪ್ಪ ಅಮ್ಮ ಆಗೋ ಆಸೆನ ಇಟ್ಕೊಂಡಿದ್ರೆ ಇಷ್ಟೆಲ್ಲ ದೊಡ್ಡ ಸಾಧನೆನ ಚಿಕ್ಕ ವಯಸ್ಸಿನಲ್ಲೇ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ರಾಜಕೀಯದಲ್ಲಿ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು. ಮೊದಲು ನಾನು ಎಲ್ಲಿದ್ದೀನಿ, ನನ್ನ ಲೆವೆಲ್ ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದನ್ನ ತಿಳ್ಕೋಬೇಕು. ಪದ್ವಿಟ್ಲಾ ಕಮ್ ಹಿಯರ್. ಏನ್ ರಾಜಿ ಅವರೇ ಕರೆದಿದ್ದು? ಪದ್ವಿಟ್ಲಾ ನನ್ನ ಜೊತೆ ಬನ್ನಿ. ನಾನು ಯಾರು? ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನಾನು ಯಾರು? ಕೆಲವರು ನಿಮ್ಮನ್ನ ಗಂಡು ಬೀರಿ ಅಂತಾರೆ, ಇನ್ನು ಕೆಲವರು ನಿಮ್ಮನ್ನ ಬಾಯಿ ಬಡ್ಕಿ ಅಂತಾರೆ, ಇನ್ನು ಹಲವರು ನಿಮ್ಮನ್ನ ಅತ್ತೆಗೆ ಕಾಟ ಕೊಡೋ ಸೊಸೆ ಅಂತಾರೆ. ಒಳ್ಳೇದೇನಾದ್ರು ಇದ್ರೆ ಮಾತ್ರ ಹೇಳಿ. ಹಾಗೆ ಹೇಳಿದ್ರೆ ನಮ್ಗೆ ಮಸಾಲೆ ದೋಸೆಗಿಂತ 200 ರೂಪಾಯಿ ಸಿಗುತ್ತಾ? ನೀವು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಇಟ್ಕೊಂಡವರು, ಆಮೇಲೆ ಏನೇನೋ ಆಗಬೇಕು ಅಂತ ಕನಸು ಹೊತ್ತವರು, ಕನಸನ್ನು ಹೊತ್ತವರು, ಮಗುವನ್ನು ಹೆತ್ತವರಲ್ಲ. ಏನೂ ಆಗಿಲ್ಲ. ಮುಂದೆ ಆಗೋ ಸೂಚನೆಗಳು ಕಾಣ್ತಿಲ್ಲ. ಹಿಂಗೆ ಬಡಾಯಿ ಕಚ್ಕೊಂಡೇ ಜೀವನ ನಡೆಸ್ತೀರಾ? ಯು ಬ್ಲಡಿ ಯೂಸ್ಲೆಸ್ ಫೆಲೋಸ್. ನನ್ನ ಪರವಾಗಿ ಮಾತಾಡ್ತೀರಾ ಅಂತ ಕರ್ಸಿದ್ರೆ ನಾನು ಎಗೇನೆಸ್ಟ್ ಆಗಿ ಮಾತಾಡ್ತೀರಾ? ನಿಮ್ಮಂತ ಶಿಷ್ಯರನ್ನ ನಾನು ಇಟ್ಕೊಂಡಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗ್ರೋ ರಾಸ್ಕಲ್ಸ್. ಪಾಂಡುರಂಗ, ಅಲ್ಲಿ ನಮ್ಮ ಬೇಳೆಕಾಳು ಬೇಯಲಿಲ್ಲ ಅಂತ ನಾವು ಇಲ್ಲಿ ಬಂದ್ವಿ. ಮನೆಯನ್ನ ಗುಡ್ಸಿ ಸಾರಿಸೋ ವಿಷಯನ ಆರ್ಥಿಕ ಮುಗ್ಗಟ್ಟು, ಹಣಕಾಸಿನ ವಿಷಯ ಬಿಟ್ಟು ಬೇರೆ ಏನು ಬೇಕಾದ್ರೂ ಮಾತಾಡಿ. ಅದು ಬಾಬಾ ಅಲ್ಲಿ ಜಾಜತ್ಗೆ ಹತ್ರ ವಿಷಯನ ನೇರವಾಗಿ ಮಾತಾಡಿ ಬಾಯಿಗೆ ಬಂದಂಗೆ ಬಯಸ್ಕೊಂಡು ಬರಿಗೈಲಿ ಬಂದ್ಬಿಟ್ವಿ ಬಾವಾ. ಮತ್ತೇನ್ ಮಾಡಿದ್ರು ಮನೆ ಹಾಡ್ರ? ಅವರ ರಾಜಕೀಯದ ನಿಜ ಸ್ಥಿತಿನ ವಿವರಿಸಿದ್ವಿ. ರಾಜಕೀಯದಲ್ಲಿ ಮುಂದೆ ಬರ್ಲಿ ಅಂತ ಸ್ವಲ್ಪ ನೆಗೆಟಿವ್ ಆಗು ಮಾತಾಡಿದ್ವಿ. ನೀವು ಒಂದೊಳ್ಳೆ ಐಡಿಯಾ ಕೊಡಿ, ದುಡ್ಡನ್ನ ನಾವು ಅಲ್ಲೇ ವಸೂಲಿ ಮಾಡ್ಕೋತೀವಿ. ಒಳ್ಳೆ ಐಡಿಯಾನೇ ಕೊಡ್ತೀನಿ. ನೀವು 200 ರೂಪಾಯಿ ಕೇಳ್ತಿದ್ದಾಗೆ ರಪ್ರಪ ಅಂತ ಜೇಬಿಗೆ ಬಂದು ಬೀಳ್ಬೇಕು ಅಂತ ಐಡಿಯಾನೇ ಕೊಡ್ತೀನಿ. ರಾಜಕೀಯದಲ್ಲಿ ಫಾಸ್ಟ್ ಆಗಿ ಬೆಳಿಬೇಕು ಅಂದ್ರೆ ಟ್ರೈನಿಂಗ್ ತಗೊಳ್ಬೇಕು. ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಟ್ರೈನಿಂಗ್ ಕೊಡ್ತಾರ? ಟ್ರೈನರ್ನ ನೀವೇ ಕರ್ಸಿ, ಇಲ್ಲ ಅಂದ್ರೆ ನಾನೇ ಕರ್ಸ್ತೀನಿ. ಇದರಿಂದ ಜಾರ್ಜ್ ಅವ್ರು ತುಂಬಾ ಹೈಟ್ ಬೆಳೆದ್ ಬಿಡ್ತಾರೆ. ಜಾಜಿ ಅವ್ರು ಇವಾಗಿರೋ ಹೈಟ್ ಸಾಕು, ಅವ್ರಿನ್ನ ಹೈಟ್ ಬೆಳೆದ್ರೆ ನಿನ್ ಕೈ ಸಿಗಲ್ಲ. ನಾನು ಹೇಳಿದ್ದು ಆ ಹೈಟ್ ಅಲ್ಲ, ಲೆವೆಲ್ಲು. ಲೆವೆಲ್ ಅಂದ್ರೆ ಎಷ್ಟು ಹತ್ರಕ್ಕೆ ಹೋಗ್ಬೋದು? ನೆಲ ಮೇಲೆ ನಿಂತ್ಕೊಂಡು ತೆಂಗಿನ ಮರಕ್ಕೆ ಕೈ ಹಾಕಿ ಎಳ್ನೀರನ್ನ ಕಿತ್ಕೊಂಡು ಕುಡಿಬಹುದು. ಆ ಲೆವೆಲ್ಗೆ ಬೆಳಿತಾರೆ. ರಾಜಕೀಯದಲ್ಲಿ ಒಳ್ಳೆ ಟ್ರೈನಿಂಗ್ ಕೊಡೋ ಗುರುಗಳು ಯಾರು? ನನಗೆ ಗೊತ್ತು, ಆದ್ರೆ ನಾ ಹೇಳಲ್ಲ. ಮತ್ತೆ ಬಂದ್ರ? ಏನ್ ವಿಷಯ? ಜಾಜತ್ಗೆ ನಮ್ಮಿಂದ ತಪ್ಪು ಆಗಿರ್ಬೋದು, ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಕ್ಷಮಿಸ್ಬಿಡಿ. ಚಿಕ್ಕ ವಯಸ್ಸಲ್ಲೇ ರಾಜಕೀಯದಲ್ಲಿ ಮೇಲು ಬರಲಿ ಅನ್ನೋ ಉದ್ದೇಶಕ್ಕೆ ಹಾಗೆಲ್ಲ ಹೇಳ್ಬಿಟ್ವಿ. ಜಾಜತ್ಗೆ ಈಗಿನ ಕಾಲದಲ್ಲಿ ರಾಜಕೀಯವಾಗಿ ಮುಂದುವರಿಯೋದಕ್ಕೆ ಅಂತ ಟ್ರೈನಿಂಗ್ ಕೊಡೋ ಜನಗಳಿದ್ದಾರೆ, ಗೊತ್ತಾ ನಿಮಗೆ? ಕೇಂದ್ರ ಮಂತ್ರಿಗಳು, ರಾಜ್ಯ ಮಂತ್ರಿಗಳು, MLAಗಳು, MLCಗಳು, ಕಾರ್ಪೊರೇಟರ್ಗಳು ಎಲ್ಲ ಅವ್ರ ಹತ್ರನೇ ಟ್ರೈನಿಂಗ್ ತಗೋತಾ ಇರೋದು. ನೀವೇನಾದ್ರೂ ಅವ್ರ ಹತ್ರ ಟ್ರೈನಿಂಗ್ ತಗೊಂಡ್ರೆ ಎಲೆಕ್ಷನ್ ಅಲ್ಲಿ ಗೆದ್ದು ವಿಧಾನಸೌಧಕ್ಕೋ ಪಾರ್ಲಿಮೆಂಟ್ ಹೌಸ್ಕೋ ಇಲ್ಲ ವೈಟ್ ಹೌಸ್ಕೋ ಹೋಗಿ ಸೇರ್ಕೊಳ್ಳೋದು ಗ್ಯಾರಂಟಿ. ಆಡೋ ಮಾತಿಗೊಂದು ಅರ್ಥ ಬೇಡವಾ ಜಾಜತ್ಗೆ? ಈಗಿನ ಕಾಲದಲ್ಲಿ ಮುದ್ದೆ ತೋರ್ಸಕ್ಕೂ ಟ್ರೈನಿಂಗ್ ಕೊಡ್ತಾರೆ, ಸೈಕಲ್ ತುಳಿಯೋದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಅಂಥದ್ರಲ್ಲಿ ನೀವು ಟ್ರೈನಿಂಗ್ ತಗೊಳ್ಳೋದನ್ನ ಎಲ್ಲ ಸ್ವಂತವಾಗಿ ಮಾಡ್ತೀನಿ ಅಂದ್ರೆ ಎಲ್ಲ ಆಗುತ್ತೆ. ಟ್ರೈನಿಂಗ್ ಕೊಡಕ್ಕೆ ಯಾರಿದ್ದಾರೆ? ಅವ್ರು ಎಷ್ಟು ತಗೋತಾರೆ?
ಜಾಜತ್ಗೆ ಈ ವಿಷಯ ಭಾವನಿಗೆ ಮಾತ್ರ ಗೊತ್ತು. ಹಾಗಾದ್ರೆ ನೀವೇ ಹೋಗಿ ಅವ್ರ ಹತ್ರ ಕೇಳ್ಕೊಂಡ್ ಬಂದು ನನಗೆ ಹೇಳ್ಬಿಡಿ. ಬಾಯ ಕೇಳ್ಕೊಂಡ್ವಿ, ಆದ್ರೆ ಬಾಯ ಬಿಡ್ತಾ ಇಲ್ಲ. ತಾಯಿಗೊಬ್ಬ ತರಲೆ ನನ್ ಮಗ. ಈಗ ಏನ್ ಮಾಡೋದು? ಒಂದ್ ಕೆಲಸ ಮಾಡಿ ಜಾಜತ್ಗೆ, ನೀವೇ ಭಾವನ ಹತ್ರ ಹೋಗಿ ನೈಸಾಗಿ ಅವ್ರ ಹತ್ರ ಬಾಯ್ ಬಿಡಿಸಿ. ಹೇಗೂ ನೈಸ್ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಲ್ವಾ? ಹಾಬಿ, ಬನ್ನಿ 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 ಬನ್ನಿ. ಅಯ್ಯೋ, ನಿಧಾನ ಕೂತ್ಕೊಳ್ಳಿ. ಏನ್ರಿ ಇವತ್ತು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ? ಕಾಪಿ ಕಾಪಿ ಕಾಪಿ. ಬಾಬಾ ಗರ್ಮ ಗರ್ಮ ಬಿಸ್ಕೆಟ್ ತಿನ್ನಿ ಬಾಬಾ. ಏನ್ರು ನನಗೆ ಬಿಸ್ಕೆಟ್ ಹಾಕ್ತಾ ಇದ್ದೀರಾ? ಬಂದು ಬಿಟ್ಲ, ಯಾವ ಟೈಮಲ್ಲಿ ಬಿಸ್ಕೆಟ್ ಕೊಡ್ಬೇಕು, ಯಾವ ಟೈಮಲ್ಲಿ ಬಿಸ್ಕೆಟ್ ಕೊಡಬಾರ್ದು ಅನ್ನೋದು ಗೊತ್ತಾಗಲ್ವೇನೋ ನಿಮ್ಗೆ? ತಗೊಂಡ್ ಹೋಗ್ರ. ಸಾರಿ ಜಾಜಿ ಅವ್ರೆ, ಬಾರ ಬಿಟ್ಲ, ನಾವೇ ಬಡದ್ ಬಾಯಿಗೆ ಹಾಕೊಳ್ಳೋಣ. ಹಾಬಿ ಡಿಯರ್. ಹಾಬಿ, ಈ ರಾಜಕೀಯಕ್ಕೆ ಹೋಗೋದು ಹೇಗೆ? ಈ ರಾಜಕೀಯದಲ್ಲಿ ಫಾಸ್ಟ್ ಆಗಿ ಬೆಳೆದವ್ರ ಲಿಸ್ಟು ತುಂಬಾ ಉದ್ದವಾಗಿದೆ. ಪೇಪರ್ನಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಸಮರ್ಥವಾಗಿ ಟ್ರೈನಿಂಗ್ ಕೊಡೋರೊಬ್ರು ನನಗೆ ಪರಿಚಯ ಇದ್ದಾರೆ. ಅವ್ರ ಹೆಸರು ರಾಯಲ್ ರಾಧಾಬಾಯಿ ಅಂತ. ಅವ್ರು ಎಂತೆಂಥ ಮುಖ್ಯಮಂತ್ರಿಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಗೊತ್ತಾ? ರಾಜಸ್ಥಾನ, ಬಿಹಾರ, ಕಿಡ್ನೀಸು, ನಾಗಾಲ್ಯಾಂಡು, ಅಲ್ಲಿರೋ ರಾಜಕಾರಣಿಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟಿರೋರು ಯಾರು? ನಮ್ಮ ರಾಯಲ್ ರಾಧಾಬಾಯಿ ಅವರು. ಹಾಬಿ, ನಾನು ಅಷ್ಟೇ ಪಾಲಿಟಿಕ್ಸ್ ನಲ್ಲಿ ತುಂಬಾ ಫಾಸ್ಟ್ ಆಗಿ ಬೆಳಿಬೇಕು. ನನಗೆ ಟ್ರೈನಿಂಗ್ ಕೊಡೋಕೆ ಅಂತ ರಾಯಲ್ ರಾಧಾಬಾಯಿನ ಕರೆಸ್ತೀರಾ? ನೋಡಿ, ಅವ್ರು ಬಹಳ ಸ್ಟ್ರಿಕ್ಟು. ಟ್ರೈನಿಂಗ್ ತಗೊಳ್ಳೋರು ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಕಷ್ಟ ಆಗತ್ತೆ ಅಂತ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು. ಹಾಬಿ, ನನಗ್ ಕಷ್ಟನಾ? ಅವ್ರು ಯಾವುದೇ ರೀತಿ ಚಾಲೆಂಜ್ ಕೊಟ್ರು ಫೇಸ್ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನೋಡೋಣ ಬಿಡ್ರಿ, ನನ್ನ ಆಸೆನ ನೀವು ನೆರವೇರಿಸಲಿಲ್ಲ ಅಂದಮೇಲೆ ನಿಮ್ಮ ಆಸೆನ ನಾನು ಯಾಕೆ ನೆರವೇರಿಸ್ಲಿ? ಹಾಬಿ ಪ್ಲೀಸ್ ಹಾಬಿ, ನನ್ಗೆ ಹೆಲ್ಪ್ ಮಾಡಲ್ವಾ? ನೋಡಿ, ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ. ಯಾರು ಸೇವೆ ಮಾಡ್ತಿದ್ದೀರೋ ಗೊತ್ತಿಲ್ಲ. ಪಾದ ಸೇವೆ ಮಾಡೋರಿಗೆ ಪುಣ್ಯ ಬರಲಿ. ಒಂದು ಸ್ವಲ್ಪ ಜೋರಾಗಿ ಗೊತ್ತ್ರಿ. ನೀವೇನ್ರಿ ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ? ನಮಗೆ ರಾಜಕೀಯ ಟ್ರೈನಿಂಗ್ ಬೇಕು. ನೋಡಿ ಜಾಜಿ ಅವ್ರೆ, ಮೊದಲು ಸಂಸಾರದ ಟ್ರೈನಿಂಗ್ ತಗೊಳ್ಳಿ, ಆಮೇಲೆ ರಾಜಕೀಯದ ಟ್ರೈನಿಂಗ್ ತಗೊಂಡ್ರೆ ಆಯ್ತು. ನೀವು ರಾಯಲ್ ರಾಧಾಬಾಯಿನ ಕರೆಸ್ಲೇಬೇಕು, ನನಗೆ ರಾಜಕೀಯ ಟ್ರೈನಿಂಗ್ ಕೊಡಿಸ್ಲೇಬೇಕು. ಅಯ್ಯೋ ಶಿವನೇ, ರಾಯಲ್ ರಾಧಾಬಾಯಿನ ನಮ್ಮನೆ ಕರ್ಸೋದ? ಮುಗೀತು ಕತೆ. ಅದು ಆಗದೆ ಇರೋ ವಿಷಯ ಸುಮ್ಮನೆ ಬಿಟ್ಟು ಬಿಡಿ. ಅವರು ತುಂಬಾ ಸ್ಟ್ರಿಕ್ಟು, ತುಂಬಾ ಬ್ಯುಸಿ ಬೇರೆ. ಯಾಕೆ ಕರ್ಸಕ್ಕಾಗಲ್ಲ? ಅವ್ರು ಯಾಕೆ ನಂಗೆ ಟ್ರೈನಿಂಗ್ ಕೊಡಲ್ಲ? ಅವರು ಸರಿಯಾದ ಕ್ಯಾಂಡಿಡೇಟನ್ನ ನೋಡಿ ಆಯ್ಕೆ ಮಾಡಿ ಟ್ರೈನಿಂಗ್ ಕೊಡೋದು. ಅಭಿ, ಸಮಸ್ಯೆ ಏನೇ ಇರಲಿ ನೀವು ಅವ್ರನ್ನ ಕರೆಸ್ಲೇಬೇಕು. ಸರಿ ಬಿಡಿ, ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಆಗಲ್ಲ ಅಂದ್ರೆ ನೀವು ಬೈಕೊಳ್ತೀರಾ? ಹೇಗಾದ್ರೂ ಮಾಡಿ ರಾಯಲ್ ರಾಧಾಬಾಯಿನ ಕರೆಸ್ತೀನಿ. ಬನ್ನಿ 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 ಬನ್ನಿ, ರಾಯಲ್ ರಾಧಾಬಾಯಿ ಅವರು ಬಲಗಾಲಿಟ್ಟು ಒಳಗೆ ಬನ್ನಿ. ಪಾಂಡ್ರಂಗ, ನಾವ್ ಇವ್ರನ್ನೆಲ್ಲೂ ನೋಡೇ ಇಲ್ವಲ್ಲೋ? ಎಲ್ಲೆಲ್ಲೋ ನೋಡೋದಕ್ಕೆ ಇವ್ರೇನು ರಸ್ತೆ ಅಲೈತಾರೇನ್ರು? ಇವ್ರಿರೋ ಜಾಗಕ್ಕೆ ಹೋಗಿ ನೋಡ್ಬೇಕು. ನೀವು ಅಂತ ದೊಡ್ಡ ಟ್ರೈನರ್ ಅಂತ ಹೇಳಿದ್ರೆ ನಮ್ ಕಡೆಗೆ ಬಿದ್ದಿಲ್ವಲ್ಲ? ಮೂಲೆ ಮನೆ ಬಿಳಿ ನಾಯಿ 2 ಕರಿ ನಾಯಿಗೆ ಜನ್ಮ ನೀಡಿದೆ. ಆ ವಿಷಯ ಗೊತ್ತಾ? ಗೊತ್ತೇ ಆಗ್ಲಿಲ್ವಲ್ಲ ಬಾಬಾ? ಆ ನಾಯಿ ಬಂದು ನಿಮ್ಮ ಹತ್ರ ಕೇಳ್ಕೊಂಡು ಮರಿ ಹಾಕ್ಬೇಕಾಗಿತ್ತ? ಪಾಂಡುರಂಗ, ಇಂಥ ಬೆಕ್ಕು ತಕ್ಕಡಿನ ಯಾಕೆ ಮನೇಲಿ ಇಟ್ಕೊಂಡಿದ್ಯಾ? ಇದು ನನ್ನ ಪೂರ್ವ ಜನ್ಮದ ಸುಕೃತದ ಪುಣ್ಯ. 7 ಜನ್ಮಕ್ಕೂ ಇವು ನನ್ನ ಗಂಟು ಬಿದ್ದಿದ್ದಾವೆ ಅಂತ ಕಾಣುತ್ತೆ. ಮುಂಡೆವು ಇವು ಜಾಜೋರು ರೈಟ್ ಹ್ಯಾಂಡ್ಗಳು ಅನ್ನೋದಕ್ಕಿಂತ ಲೆಗ್ಗಳು ಅನ್ನೋದೇ ವಾಸಿ. ಪಾಂಡುರಂಗ, ನಿನ್ನ ಹೆಂಡತಿನ ನಾನೊಂದ್ಸಲ ಚೆಕ್ ಮಾಡ್ಬೇಕಲ್ಲ. ಯಾಕಂದ್ರೆ ಈ ನಿನ್ನ ಹಿನ್ನಡೆಗೆ ಅವಳೇ ಕಾರಣ ಇರಬಹುದು ಅಂತ ನನಗೆ ಅನುಮಾನ. ಏನು ಅಭ್ಯಂತರ ಇಲ್ಲ, ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ರಾಧಾಬಾಯಿ ಅವರೇ, ಹೇಳೋದಕ್ಕೆ ಒಂಥರ ಆಗುತ್ತೆ. ಇವರು ನನ್ನ ಆಕೆ. ಹಲೋ ರಾಧಾಬಾಯಿ ಮೇಡಮ್, ಐ ಆಮ್ ಜಾಜಿ ಚಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೀನು ನಾಯಕಿ ಆಗ್ಬೇಕಾದ್ರೆ ಇನ್ನೂ ತುಂಬಾ ದಿನಗಳು ಬೇಕು. ಬಾ ಕೂತ್ಕೋ. ಪಾಂಡುರಂಗ, ಅರ್ಥ ಆಯ್ತು ಬಿಡಿ. ಅವ್ರು ಏನೋ ಚೆಕ್ ಮಾಡ್ತಾರಂತೆ, ಮಾಡಿಸ್ಕೊಳ್ಳಿ.
ರಾಜಕೀಯದಲ್ಲಿ ನೀನೇನಾಗ್ಬೇಕಂತಿದ್ಯಾ? ಅದು ರಾಧಾಬಾಯಿ ಮೇಡಮ್, ನಾನು MLA ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಅಟ್ಲೀಸ್ಟ್ MLC ಆಗಿ ನಾಮಿನೇಟ್ ಆಗಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮಂಥವ್ರ ಸಹಾಯ ಬೇಕು. ಯಾಕೆಂದ್ರೆ ನೀವು ನನಗೆ ತಾಯಿ ಸಮಾನ. ಬ್ಲೆಸ್ ಮೀ. ಈ ರೀತಿ ಬೇಕಾಬಿಟ್ಟಿ ನಮಸ್ಕಾರ ಮಾಡೋದು ನನಗೆ ಇಷ್ಟ ಆಗಲ್ಲ. ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಬೇಕು. ನಾನು ಯಾವಾಗಲೂ ಇದೇ ರೀತಿ ನಮಸ್ಕಾರ ಮಾಡೋದು. ಅದು ನನ್ನ ಹತ್ರ ನಡೆಯಲ್ಲ. ನೀನು ರಾಜಕೀಯದಲ್ಲಿ ತುಂಬ ಪ್ರಿಪೇರ್ ಆಗಬೇಕು. ಸುಮ್ಮನೆ ಸುದ್ದಿ ಮಾಡೋಕ್ಕಾಗಲ್ಲ. ಐ ಆಮ್ ವೆರಿ ಮಚ್ ಪ್ರಿಪೇರ್ಡ್. ಆದರೆ ಶಿಸ್ತನ್ನ ಪಾಲಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮೇಡಮ್, ರಾಜಕೀಯದಲ್ಲಿ ಗೆಲ್ಲೋದಕ್ಕೆ ಏನು ಮಾಡಬೇಕು? ಮೊದಲು ಶಿಸ್ತನ್ನ ಪಾಲನೆ ಮಾಡಬೇಕು. ಏನೇನು ಕೆಲಸ ಕಾರ್ಯಗಳನ್ನು ನಾನು ಲಿಸ್ಟ್ ಮಾಡಿಕೊಡ್ತೀನಿ. ಅದಕ್ಕೆ ಮೊದಲು ಈ ಅಗ್ರಿಮೆಂಟ್ಗೆ ನೀನು ಸಹಿ ಮಾಡು. ಏನು ಅಗ್ರಿಮೆಂಟ್ ಅದು? ನಾನು ಕೊಡೋ ಟ್ರೈನಿಂಗ್ನಲ್ಲಿ ನೀನು ಅರ್ಧಕ್ಕೆ ಬಿಟ್ಟು ಹೋದರೆ ದಂಡ ಅಂತ 4 ಲಕ್ಷ ರೂಪಾಯಿ ನೀನು ನನಗೆ ಕೊಡಬೇಕು. ಒಂದು ವೇಳೆ ನಾ ಕೊಡೋ ಟ್ರೈನಿಂಗ್ನ ಪೂರ್ತಿ ಮುಗಿಸಿ ನಾಳೆ ನೀನು MLA ಆದೆ ಅಂತ ಇಟ್ಕೋ, ಆಗ 10,000 ರೂಪಾಯಿ ನಾನು ನಿನಗೆ ಕೊಡ್ತೀನಿ. ವಂಡರ್ಫುಲ್ ವಂಡರ್ಫುಲ್. ಲೈಫೇ ಒಂದು ಚಾಲೆಂಜ್ ಇದ್ದ ಹಾಗೆ. ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ನನಗೆ ತುಂಬಾ ಇಷ್ಟ. ಈ ಚಾಲೆಂಜಲ್ಲಿ ನಾನೇ ಗೆಲ್ತೀನಿ. ಮೊದಲು ಸಹಿ ಮಾಡು. ಒಂದು ವಾರ ಟ್ರೈನಿಂಗ್ ಇರುತ್ತೆ. ಇದರಲ್ಲಿರೋ ಟೈಮ್ ಟೇಬಲ್ನ ಫಾಲೋ ಮಾಡಿ. ಇಷ್ಟೇ ತಾನೇ, ಮಾಡ್ತೀನಿ ಬಿಡಿ. ನಾನು ರಾಧಾಬಾಯಿ. ಲೀಸ್ಟ್ನಲ್ಲಿ ಕೊಟ್ಟಿದ್ದೇನು, ನಾನು ಹೇಳಿದ್ದೇನು, ನೀ ಸಹಿ ಮಾಡಿದ್ದೆ ಯಾವುದಕ್ಕೆ? ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದೇಳ್ಬೇಕು ಅಂತ. 5 ಗಂಟೆಗೆ ಹೇಳ್ಬೇಕು. ಜನರ ಕಷ್ಟ ಸುಖ ವಿಚಾರ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೀನಿ. ವೈರ್ ರೆಡಿ ಇಟ್ಟಿದ್ದೀನಿ, ತಗೊಂಡ್ ಬರ್ಲಾ? ಬೇಡ ಮೇಡಮ್, ಬೇಡ. ಈಗ ನೀನು ಮಾಡಬೇಕಾದ ಕೆಲಸ ಏನು? ಬೆಳಿಗ್ಗೆ ಎದ್ದ ತಕ್ಷಣ ಸ್ಲಮ್ಗೆ ಹೋಗ್ಬೇಕು. ಅಲ್ಲಿರೋ ಜನಗಳ ಕಷ್ಟ ಸುಖ ವಿಚಾರಿಸ್ಬೇಕು. ಹೊರಟಿದ್ಯಾ ಸ್ಲಮ್ಗೆ? ಬೇಗ ಬೇಗ ಸ್ನಾನ ಮಾಡಿ ನೀಟಾಗಿ ಮೇಕಪ್ ಮಾಡ್ಕೊಂಡು ಸ್ಲಮ್ಗೆ ಹೋಗ್ತೀನಿ. ಸ್ಲಮ್ಗೆ ಹೋಗಿ ಜನರ ಕಷ್ಟ ಸುಖ ವಿಚಾರ ಮಾಡೋರು ಮೇಕಪ್ ಮಾಡ್ಕೊಂಡ ಹೋಗ್ತಾರೆ? ಯಾರಾದ್ರೂ ನೀರ್ನ ಪೋಲ್ ಮಾಡಿ ಸ್ನಾನ ಮಾಡ್ತಾರಾ? ಸ್ಲಮ್ನಲ್ಲಿ ಜನರು ಕುಡಿಯಕ್ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ನೀನು ಎಮ್ಮೆ ತರ ಬಾತ್ ಟಬ್ನಲ್ಲಿ ಬಿದ್ದು ಒದ್ದಾಡ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಮ್ಮನೇಲಿ ನೀರು ಚೆನ್ನಾಗಿ ಬರುತ್ತೆ. ನೀರ್ ಇಲ್ಲದೆ ಇರೋ 100 ಹಳ್ಳಿಗಳಿದಾವೆ. ಒಂದು ಗ್ಲಾಸ್ ನೀರ್ಗೆ 3-4 ಕಿಲೋಮೀಟರ್ ನಡ್ಕೊಂತ ಹೋಗಿ ತಗೊಂಡು ಬರ್ತಾರೆ. ಅಂತಲ್ಲಿಗೆ ಹೋಗಿ ಅವ್ರ ಕಷ್ಟ ಸುಖನ ವಿಚಾರ ಮಾಡಿ ಅದನ್ನ ನಿವಾರಣೆ ಮಾಡಬೇಕು. ಮುಖ ತೊಳ್ಕೊಳ್ಳೋದು ಮುಖ್ಯ ಅಲ್ಲ. ಹೊರಡಿನ್ನು. ಪದ್ದು ಬಿಟ್ಲಾ ಕಮ್ ಹಿಯರ್. ಏನ್ ಜಾಜಿ ಅವರ ಬೆಳಗ್ಗೆ ನಿಮ್ದು? ಪದ್ದು ಬಿಟ್ಲಾ ಇಮಿಡಿಯೇಟ್ ಆಗಿ ಸ್ಲಮ್ಗೆ ಹೋಗ್ಬೇಕು. ಬನ್ರೋ. ಇಷ್ಟು ಬೇಗನಾ? ಸರಿಯಾಗಿ ಎಚ್ಚರನೇ ಆಗಿಲ್ಲ. ಪದ್ದು ಬಿಟ್ಲಾ, ನಾನು ರಾಜಕೀಯದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ಟ್ರೈನಿಂಗ್ ತಗೋತಾ ಇದೀನಿ. ನಾನು ಸ್ಲಮ್ಗೆ ಹೋಗ್ಲೇಬೇಕು. ಬನ್ರೋ. ಜಜಕ್ಕೆ ನಾವು ಹಲ್ಲು ಸ್ಟೈಲು ಬರೋದಿಲ್ಲ. ಸ್ನಾನ ಮಾಡ್ಕೊಂಡು ರೆಡಿಯಾಗಿರ್ತೀವಿ. ನೀವು ಹೋಗಿ ಬನ್ನಿ ಆಯ್ತಾ? ನಡೆಯಬದ್ದು. ಡಿಸ್ಕಸ್ಟಿಂಗ್ ಪೀಪಲ್. ಇವರು ದೋಸೆ ತಿನ್ನಕ್ಕೆ ಲಾಯಕ್ಕು. ಜಾಜವ್ರಿ ಏನ್ರಿ ಬೆಳಗ್ಗೆನೆ ಮುಖ ಗಂಟೆ ಇಟ್ಕೊಂಡ್ರೆ ಹೇಗ್ರಿ? ಅಣ್ಣಯ್ಯ, ಜಾಜಿ ಅದಕ್ಕೆ ಬೆಳಿಗ್ಗೆಯಿಂದ ಸ್ನಾನನೂ ಮಾಡಿಲ್ಲ, ತಿಂಡಿನೂ ತಿಂದಿಲ್ಲ. ತಿಂದಿಲ್ಲ ಅಂತ ಸುಮ್ಮನೆ ಇದ್ರೆ ಆಗತ್ತೇನಮ್ಮ? ನೀನೇ ತಂದು ತಿನ್ನಿಸ್ಬೇಕು. ಅಯ್ಯ, ಏನೇ ಕೇಳಿದ್ರು ಬಾಯಿಗೆ ಬಂದಾಗ ಭಯಕ್ ಬರ್ತಾರೆ. ಹಬಿ ರಾಜಕೀಯ ಟ್ರೈನಿಂಗ್ ಅಂತ ನನ್ನ ಸ್ಲಮ್ ಕಳ್ಸಿದ್ರು. ಬೆಳಗ್ಗೆಯಿಂದ 1 ಲೋಟ ಕಾಫಿನೂ ಇಲ್ಲ, ತಿಂಡಿನೂ ಇಲ್ಲ. ಅಯ್ಯೋ ಶಿವನೇ, ಹೀಗೆ ಹಾಕ್ಬಿಟ್ರೆ ನೀವು ವೀಕ್ ಆಗ್ಬಿಡ್ತೀರಾ. ಹಬಿ, ಅಲ್ಲಿ ಪ್ರತಿಯೊಬ್ಬರ ಮನೇಲೂ ಪ್ರಾಬ್ಲಮ್ ಇದ್ದೇ ಇದೆ. ಅದನ್ನೆಲ್ಲ ನಾನು ಒಬ್ಬಳೇ ಸಾಲ್ವ್ ಮಾಡಕ್ಕಾಗುತ್ತಾ? ಅದೇನೋ ನಿಜ ಅನ್ನಿ. ಮನೆ ಮುಂದೆ ಮೋರಿ ಕಟ್ಕೊಂಡಿರ್ಬೇಕು ಅನ್ಸುತ್ತೆ. ಹಾಳಾಗೋಗ್ಲಿ ಅಥವಾ ಕ್ಲೀನ್ ಮಾಡಿಸ್ಬಾರ್ದೆ? ನೀವು ಫ್ರೀ ಇದ್ದೀರಲ್ಲ, ಹೋಗಿ ಕ್ಲೀನ್ ಮಾಡಿ. ಜಾಜತ್ ರಾಧಾಬಾಯಿ ಹೇಳಿದ್ರು ಜನರಲ್ ಪುಸ್ತಕ ಓದ್ಬೇಕಂತೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಟೆಸ್ಟ್ ಇದೆಯಂತೆ. ನೀವು ನನಗೆ ಮದುವೆ ಆಗೋದಕ್ಕೆ ಟ್ರೈನಿಂಗ್ ಕೊಡ್ತೀರಾ? ಮದುವೆ ಆಗೋ ಟ್ರೈನಿಂಗೇ ಬೇರೆ ಇದೆ. ನೀವು ಅದನ್ನ ತಗೋಬೇಕಂತಂದ್ರೆ 5 ಲಕ್ಷ ರೂಪಾಯಿ ಕೊಡಬೇಕು. ಈ ರಾಜಕೀಯದ ಟ್ರೈನಿಂಗಿಗೆ ಎಷ್ಟು? 4 ಲಕ್ಷ. ಅಲ್ಲ, ಈ ರಾಜಕೀಯ ಟ್ರೈನಿಂಗ್ 4 ಲಕ್ಷ, ಮದುವೆ ಆಗೋ ಟ್ರೈನಿಂಗ್ ಯಾಕೆ 5 ಲಕ್ಷ? ಸಂಸಾರ ನಡೆಸೋದಕ್ಕಿಂತ ಸರ್ಕಾರ ನಡೆಸೋದು ತುಂಬಾ ಸುಲಭ. ಈಗ ನೋಡಿ, ಮದುವೆ ಆಗ್ಬೇಕಂದ್ರೆ 21 ವರ್ಷ ಆಗಿರ್ಬೇಕು. ಓಟ್ ಹಾಕೋ
ಹಾಕೋದಕ್ಕೆ 18 ವರ್ಷ ಸಾಕು. ಸರಿ 18ಕ್ಕೆ ವೋಟ್ ಹಾಕ್ಬೋದು, 21 ಆಗೋವರೆಗೂ ಮದುವೆ ಆಗೋ ಆಗಿಲ್ಲ. ಸರ್ಕಾರದ ಪ್ರಕಾರ ನನಗಾಗಿರೋ ವಯಸ್ಸಿಗೆ ಈಗಾಗಲೇ 2 ಮದುವೆ ಆಗಬೇಕಾಯ್ತು. ಅದೇನು ಗ್ರಾಚಾರನೋ ಏನೋ, ಒಂದು ಮದುವೆನೂ ಆಗಿಲ್ಲ. ಅರ್ಥ ಆಯ್ತಲ್ಲ? ಜಾಜಿನ ಕಳಿಸ್ಕೊಡಿ. ಜಾಜಿ ಅವರೇ, ರಾಯಲ್ ರಾಧಾಬಾಯಿ ಅವರು ನಿಮಗೋಸ್ಕರ ಟ್ರೈನಿಂಗ್ ಕೊಡಕ್ಕೆ ಕಾಯ್ತಿದ್ದಾರೆ, ಬೇಗ ಬನ್ನಿ. ಈ ಜನ್ಮದಲ್ಲಿ ಇವನಿಗೆ ಮದುವೆ ಆಗಲ್ಲ. ಎಲ್ಲ ಓದಿದ್ಯಾ? ಓ ಭಾರತದ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾ? ಓ ಒಂದೇ ಮಾತರಂ ಬರ್ದವ್ರು ಯಾರು? ಅದು ಗೊತ್ತಿಲ್ಲ. ಜೈ ಭಾರತ ಜನನೀಯ ತನುಜಾತೆ ಬರ್ದವ್ರು ಯಾರು? ಅದು ಗೊತ್ತಿಲ್ಲ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಯಾವ ಪದ್ಯದಲ್ಲಿ ಬರುತ್ತೆ? ಗೊತ್ತಿಲ್ಲ. ಅವಮಾನ ಯಾವುದು ಗೊತ್ತಿಲ್ವಾ? ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಗೊತ್ತಿಲ್ಲ. ಬ್ರಹ್ಮಪುತ್ರ ನದಿ. ಪ್ರಪಂಚದಲ್ಲೇ ಉದ್ದವಾದ ನದಿ ಯಾವುದು? ಗೊತ್ತಿಲ್ಲ. ನೈಲ್ ನದಿ 6400 ಕಿಲೋಮೀಟರ್ ಉದ್ದದಲ್ಲಿ ಓಡುತ್ತೆ. ಯಾವತ್ತಾದ್ರೂ ಆ ನದಿ ನೋಡಿದ್ಯಾ? ನೋಡಿದ್ದೀನಿ ಮ್ಯಾಪ್ನಲ್ಲಿ. ಹಾಗಾದ್ರೆ ಫೋಟೋದಲ್ಲೇ ಊಟ ತಿಂಡಿ ತೀರ್ಥ ಎಲ್ಲ ಇರುತ್ತೆ, ನೋಡ್ಕೋ ತಿನ್ಕೋ ಕುಡ್ಕೋ. ನಾನು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹೊಟ್ಟೆ ಹಸಿತಾ ಇದ್ದಿಲ್ಲ, ಅದಕ್ಕೆ ತಲೆ ಓಡ್ತಾನೆ ಇಲ್ಲ. ನೀನು ಹೋಗೋ ಹೊತ್ತಿಗೆ ಸ್ಲಮ್ ಜನ ಏನಾದರೂ ತಿಂದಿದ್ರ? ಅವರು ಎಷ್ಟು ಗಂಟೆಗೆ ಒಲೆ ಹಚ್ತಾರಂತೆ ವಿಚಾರ ಮಾಡಿದ್ಯಾ? ಯಜಮಾನ್ರು ಸಂಪಾದನೆ ಮಾಡಿರೋ ದುಡ್ಡನ್ನ ಮನೆಗೆ ತಂದ್ರೆ ಮಧ್ಯಾಹ್ನದ ಮೇಲೆ ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಕೆಲಸ ಮಾಡ್ತಾ ಇದ್ರು. ಸ್ವಲ್ಪ ಜನ ಅಗರಬತ್ತಿ ಹೊಸಿತಾ ಇದ್ರು, ಇನ್ನು ಕೆಲವರು ಅದೇನೋ ಪ್ಯಾಕಿಂಗ್ ಮಾಡ್ತಾ ಇದ್ರು. ಗಡ್ಡಿ ನಾನು ಕೊಟ್ಟಿರೋ ಪುಸ್ತಕನ ಚೆನ್ನಾಗಿ ಓದಿ ನನಗೆ ಹೇಳಬೇಕು. ನೀನು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಬಿಡು. ನೆಹರು ಅವರು ದಿನಕ್ಕೆ 2 ಗಂಟೆ ನಿದ್ರೆ ಮಾಡ್ತಾ ಇದ್ರು, ರಾತ್ರಿ 2 ಗಂಟೆವರೆಗೂ ಎಚ್ಚರವಾಗಿರ್ತಿದ್ರು. ಗೊತ್ತಾ ನಿನಗೆ? ಗೊತ್ತು. ರಾತ್ರಿ 2 ಗಂಟೆವರೆಗೂ ಅವ್ರ ರೂಮ್ನಲ್ಲಿ ದೀಪ ಕಾಣಿಸ್ತಾ ಇತ್ತು ಅಂತ ನಮ್ಗೆ ಇಂಗ್ಲಿಷ್ ಪಾಠ ಇತ್ತು ಹೈಸ್ಕೂಲ್ನಲ್ಲಿ. ಓದಿದ್ದೆಲ್ಲ ಯಾಕೆ ಮರ್ತೋಯ್ತು? ಅದು ಓದಿ ತುಂಬಾ ವರ್ಷಗಳಾಗಿತ್ತಲ್ಲ, ಮರ್ತೋಯ್ತು. ನೀನು ಅಲಂಕಾರ ದುರಹಂಕಾರ ಮೈಗೂಡಿಸ್ಕೊಂಡಿದ್ಯಾ, ಇನ್ನೇನೇನು ಸಿದ್ಧತೆ ಆಗಿಲ್ಲ. ನೋಡು, ನೀನು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಹೋದ್ರೆ ಮುಂದೆ ಹೋಗ್ತೀಯಾ, ಇಲ್ಲ ಅಂದ್ರೆ 4 ಲಕ್ಷ ರೂಪಾಯಿ ನೀನು ನನಗೆ ಕೊಡಬೇಕಾಗತ್ತೆ. ಜಾಗ್ರತೆ. ದೇವ್ರ ಕೊಟ್ಟ ತಂಗಿ, ತಿಂಡಿ ಏನಮ್ಮ ಮಾಡಿದ್ಯಾ? ಅಣ್ಣಯ್ಯ ಏನೋ ಒಂದು ಮಾಡಿದ್ದೀನಿ, ಮೊದಲು ಜಾಜಿ ಅಕ್ಕಿನ ಕರಿ. ಜಾಜಿ ಅವ್ರೆ ರಾಯಲ್ ರಾಧಾಬಾಯಿ ಇಲ್ಲ, ಬನ್ರಿ. ಅಭಿ, ನನ್ಗೆ ಎಷ್ಟು ಸುಸ್ತಾಗ್ತಿದೆ ಗೊತ್ತಾ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಬನ್ನಿ ಕೂತ್ಕೊಳ್ಳಿ, ಇಲ್ಲ ನಾನು ಹಿಡಿದು ಕೂರ್ಸ್ಲಾ? ರಮೇಶ್, ದೇವ್ರ ಕೊಟ್ಟ ತಂಗಿ ಹಾಕೋಬಾ ಅಮ್ಮ. ಅಭಿ, ನಾನು ತಿನ್ಬೇಕಾದ್ರೆ ರಾಯಲ್ ರಾಧಾಬಾಯಿ ಅವ್ರು ಬಂದ್ಬಿಟ್ರೆ? ಅವ್ರು ಬರೋದು ಇನ್ನೂ ಲೇಟ್ ಆಗತ್ತೆ. ತಟ್ಟೆ ತರ್ತಿದ್ದಾಗನೆ ಬೋರ್ದು ಬಾಯ್ ಹಾಕೊಂಡ್ಬಿಡಿ. ರಾಜಕಾರಣದಲ್ಲಿದ್ದವ್ರಿಗೆ ಸುಳ್ಳು, ಮೋಸ, ಕಪಟ, ಕಳ್ಳತನದ ಅಭ್ಯಾಸ ಇದ್ರೆ ದೇಶ ಎಂದೂ ಉದ್ಧಾರ ಆಗೋದಿಲ್ಲ. ನೀನು ಅದನ್ನೆಲ್ಲ ಬಿಡಬೇಕು. ಸತ್ಯ, ಧರ್ಮ, ಅಹಿಂಸೆ ವೇದವಾಕ್ಯ ಆಗಿರಬೇಕು. ಗಾಂಧೀಜಿ ಅವರು 40 ದಿನಗಳ ಕಾಲ ಉಪವಾಸ ಇದ್ರು ಗೊತ್ತಾ? ಅಣ್ಣಾ ಹಜಾರೆ ಅವರು 20 ದಿನಗಳ ಕಾಲ ಉಪವಾಸ ಇದ್ರು. ನೀನು ಗಂಟೆಗೊಮ್ಮೆ ತಿಂತಾನೇ ಇರ್ತೀಯಲ್ಲ. ಅದು ತುಂಬಾ ಹಸುವಾಗ್ತಿತ್ತು. ನೀನು ಉಪವಾಸ ಮಾಡಿದ್ರೇನೆ ರಾಜಕೀಯದಲ್ಲಿ ಆಸಕ್ತಿ ಬರೋದು. ನೀನು 3 ದಿನ ಉಪವಾಸ ಮಾಡು, ನಿನ್ನಲ್ಲಿ ಬದಲಾವಣೆ ಕಾಣುತ್ತೆ, ಅದು ನಿನಗೆ ಗೊತ್ತಾಗುತ್ತೆ. ಮಹನೀಯರೇ ಮತ್ತು ಮಹಿಳೆಯರೇ, ದೇಶಕ್ಕಾಗಿ ನಾವು ದೇಶಕ್ಕಾಗಿ ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ವಿನಃ ದೇಶ ನಮಗೇನು ಕೊಡ್ತು ಅನ್ನೋದು ಮುಖ್ಯ ಆಗಲ್ಲ. ಪ್ರತಿಯೊಬ್ಬ ಪ್ರಜೆ ಒಟ್ಟಾಗಿ ಸೇರಿದಾಗ ಒಂದು ದೇಶ ಆಗುತ್ತೆ. ಬಲಿಷ್ಠ ರಾಷ್ಟ್ರ ಆಗಬೇಕಾದ್ರೆ ಎಲ್ಲರೂ ತಮ್ಮ ಕೈಲಾದ ಸೇವೆ ಮಾಡಲೇಬೇಕು. ಕಷ್ಟಪಟ್ಟು ಪಡೆದಿರೋ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲೇಬೇಕು. ಇದರಲ್ಲಿರೋದನ್ನ ಎಮೋಷನ್ನಲ್ಲಿ ಹೇಳು. ಮಹನೀಯರೇ ಮತ್ತು ಮಹಿಳೆಯರೇ, ದೇಶಕ್ಕಾಗಿ ನಾವು ದೇಶಕ್ಕಾಗಿ ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ವಿನಃ ದೇಶ ನಮಗೇನು ಕೊಡ್ತು ಅನ್ನೋದು ಮುಖ್ಯ ಆಗಲ್ಲ. ಹೀಗ ಹೇಳೋದು, ಹೀಗ ಭಾಷಣ ಮಾಡೋದು. ಭಾಷಣ ಮಾಡಿ ಜನಗಳ ಮನಸ್ಸನ್ನೇ ಗೆದ್ದಿದ್ದಾರೆ ರಾಜಕೀಯದವರು. ನೀನು ಈ ರೀತಿ ಭಾಷಣ ಮಾಡಿದ್ರೆ ಒಂದು ಓಟು ನಿನಗೆ ಸಿಗಲ್ಲ.
ನಿನಗೆ ಜಾತದ ಬಗ್ಗೆ ಗೊತ್ತಾಗಬೇಕು. ಹೋಗು, ಈ ಮನೆ ಸುತ್ತ 25 ರೌಂಡ್ ಹಾಕೊಂಡ್ ಬಾ. ಜಾಜಿಯವರೇ, ಹೇಗೂ ಆ ರಾಯಲ್ ರಾಧಾಬಾಯಿ ಒಳಗಡೆ ಇದ್ದಾರೆ. ನೀವೊಂದು ಕೆಲಸ ಮಾಡಿ, ಇತ್ಲ ಕಡೆಯಿಂದ ಅತ್ಲ ಕಡೆಗೆ ಹೋಗಿ, ಅತ್ಲ ಕಡೆಯಿಂದ ಇತ್ಲ ಕಡೆಗೆ ಬನ್ನಿ. ಅದನ್ನೇ ನಾವು ಶೂಟ್ ಮಾಡಿಬಿಟ್ಟು ನೀವು 25 ರೌಂಡ್ ಹೊಡೆದಿದ್ದೀರಾ ಅಂತ ತೋರಿಸಿದ್ರೆ ಆಯಿತು. ಹೌದೌದು, ನಾನು ನಿಜವಾಗ್ಲೂ ಏನಾದರೂ ಮನೆ ಸುತ್ತ 25 ರೌಂಡ್ ಹೊಡೆದ್ಬಿಟ್ರೆ ಸುಸ್ತಾಗಿ ಹಾಸ್ಪಿಟ್ಲಿಗೆ ಸೇರ್ಬೇಕಾಗತ್ತೆ. ರೌಂಡ್ ಆಯ್ತಾ? ಆಯ್ತು. ರಾಜಕಾರಣಿ ಆಗ್ಬೇಕಾದ್ರೆ ಬೆಂಗಳೂರಿಂದ ಬಳ್ಳಾರಿವರೆಗೂ ಬರೀ ಕಾಲ್ನಲ್ಲಿ ನಡ್ಕೊಂತ ಹೋಗ್ಬೇಕಾಗತ್ತೆ, ಗೊತ್ತಾಯ್ತಾ? ದಾಖಲೆ ತೋರ್ಸು. ಬಿಟ್ಲಾ ತೋರ್ಸು. ನಾನು ಗೋಡೆ ಮೇಲೆ ನಿಂತು ನೋಡ್ತಾ ಇದ್ದೆ. ನಿನ್ನ ಕಳ್ಳಾಟನೆಲ್ಲ ನಾನು ತಿಳ್ಕೊಂಡೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನಾಟಕ ಮಾಡ್ತೀಯಾ? ಏ ಪಾಂಡುರಂಗ, ಬಾಯ್ಲಿ. ಹೇಳಿ ಮೇಡಮ್. ನಿನ್ನ ಹೆಂಡತಿ ಹಂತ ಹಂತದಲ್ಲಿ ಸೋತಿದ್ದಾಳೆ. ನೀವೆಲ್ಲ ಮಲಗಿರುವಾಗ ರಾತ್ರಿ ಅಡಿಗೆ ಮನೆಗೆ ಹೋಗಿ ಅನ್ನ ಸಾರು ಮುಕ್ಕಿದಾಳೆ. ಜಾಗನೂ ಸರಿಯಾಗಿ ಮಾಡಿಲ್ಲ. ಸ್ಲಮ್ ಏರಿಯಾಕ್ಕೆ ಹೋಗಿ ಭಾಷಣನೂ ಮಾಡಿಲ್ಲ. ರಾಜಕೀಯದ ಕಳೆ ಒಂಚೂರು ಇಲ್ಲ ಇವಳು. ಮೇಡಮ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ಗೆ ಯಾವ ಟ್ರೈನಿಂಗು ಬೇಕಾಗಿಲ್ಲ. ನೀವು ಇಲ್ಲಿಂದ ಹೊರಡ್ಬಹುದು. 4 ಲಕ್ಷ ರೂಪಾಯಿ ಕೊಟ್ಬಿಡು, ಹೋಗ್ತೀನಿ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಎಷ್ಟು ಕೊಡ್ತೀಯಾ? 20,000 ರೂಪಾಯಿ ಕೊಡ್ತೀನಿ. ರೇ, ನೀವು ತಿಪ್ಪರ್ಲಾಗ ಹಾಕಿದ್ರು ನಾನು ನಯ ಪೈಸಾ ಕೊಡಲ್ಲ. ನಾನೇ ಕೊಡ್ತೀನಿ. ನನ್ನ ಹೆಂಡತಿ ಅಪ್ಪಿ ತಪ್ಪಿ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಠೇವಣಿನೂ ಸಿಗಲ್ಲ. ತಗೊಳ್ಳಿ 20,000 ರೂಪಾಯಿ. ಮೊದಲು ಜಾಗ ಖಾಲಿ ಮಾಡಿ. ಒಂದು ಮಾತು ನೆನ್ಪಿಟ್ಕೋ, ದೊಡ್ಡವ್ರು ಹೇಳಿದರೆ ಮನೆ ಗೆದ್ದು ಮಾರು ಗೆಲ್ಲು ಅಂತ. ನೀನು ರಾಜಕೀಯದ ಹುಚ್ಚನ ಬಿಡು. ಗಂಡನ ಜೊತೆನಲ್ಲಿ ಚೆನ್ನಾಗಿ ಸಂಸಾರ ಮಾಡೋದನ್ನ ಕಲಿ. ಆಮೇಲೆ ರಾಜಕೀಯಕ್ಕೆ ಬಾ. ಆಗ ನಿನಗೆ ಸಂಸಾರ ಏನು ಅನ್ನೋದು ಗೊತ್ತಿರುತ್ತೆ, ಜನಗಳ ಕಷ್ಟ ಸುಖನೂ ಗೊತ್ತಾಗುತ್ತೆ. ಪಾಂಡುರಂಗ, ತಗೋ, ನಿನಗೆ 10,000, ನನಗೆ 10,000. ವಾಪಸ್ ಕೊಡ್ತಾ ಇದ್ದೀರಾ? ನನ್ನ ಪೇಮೆಂಟೇ ಎಷ್ಟು? ಆದ್ರೆ ನೀವು ನೀನ್ ತಿಳ್ಕೊಂಡಿರೋ ಹಾಗೆ ನಾನು ರಾಜಕೀಯ ಟ್ರೈನಿಂಗ್ ಕೊಡಕ್ ಬಂದವಳಲ್ಲ. ನಿನಗೆ ಬುದ್ಧಿ ಕಲ್ಸಕ್ ಬಂದಿರೋ ರಂಗನಟಿ ಮಾಲ್ತಿ ಮೈಸೂರ್.